ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಹಾಗೆ ಇಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ಕಾಯುವ ದೈವ ನೀನಿರುವಾಗ ಕಾಡುವವರ ಚಿಂತೆ ನನಗೇಕೆ, ಅಣುವಿನಲ್ಲಿ ನೀ ಕುಳಿತಿರುವಾಗ ಅಲ್ಪಮತಿಯರ ಚಿಂತೆ ನನಗೇಕೆ ಭಗವಂತ ಎನ್ನುವ ಭಕ್ತಿಯ ಯುಕ್ತಿಯಂತೆ ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ. ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ದೇವರನ್ನ ಪ್ರಾರ್ಥಿಸುವುದು ನಮ್ಮ ಸಂಸ್ಕೃತಿ. ಆದುದರಿಂದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಬೃಂದಾ ಮತ್ತು ಇಂಪನವರಿಂದ ಪ್ರಾರ್ಥನಾ ಗೀತೆ. ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಾಗ ವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಾಗ ವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಹಾದರದಿಂದಲಿ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಹಾದರದಿಂದಲಿ ಸರಸಿ ಜನಾಭಶಿ ಸರಸಿ ಜನಾಭಶಿ ಪುರಂದರ ವಿಠಲನ ನಿರತನೆ ನೇಯುವಂತೆ ದಯ ಮಾಡೋ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಹಾದರದಿಂದಲಿ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಹಾದರದಿಂದಲಿ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ಧನ್ಯವಾದಗಳು. ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ಈ ಶುಭ ಸಂಜೆಯ ಶುಭಾಶಯಗಳು. ಸ್ವಾಗತವೇ ನಮ್ಮ ಸಂಸ್ಕೃತಿ, ಸ್ನೇಹವೇ ನಮ್ಮ ಶಕ್ತಿ. ಈ ವೇದಿಕೆ ನಿಮ್ಮ ಹೆಜ್ಜೆ ಗುರುತುಗಳಿಂದ ಕಂಗೊಳಿಸಲಿ ಎಂದು ಹೇಳುತ್ತಾ, ಮೊದಲಿಗೆ ವೇದಬ್ರಹ್ಮ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮರವರು, ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಅಧ್ಯಕ್ಷರು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರು, ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಎಚ್ ಕೆ ಮಂಚಣ್ಣರವರು, ಅಧ್ಯಕ್ಷರು, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್, ಹೊಸಹಳ್ಳಿ, ಮಂಡ್ಯ, ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಶ್ರೀ ಎಚ್ ಸಿ ಶಿವಲಿಂಗೇಗೌಡರು, ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, PLD ಬ್ಯಾಂಕ್, ಮಂಡ್ಯ, ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಉಮೇಶ್ ಕುಮಾರ್ ಜಿ,
ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿದ್ಯಾಭಾರತಿ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ಅತಿಥಿಗಳಾದ ರಂಗನಾಥ್ ರವರು ವಿಭಾಗ ಪ್ರಮುಖರು ವಿದ್ಯಾಭಾರತಿ ಮಂಡ್ಯ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಪ್ರದೀಪ್ ದೀಕ್ಷಿತ್ ಜಿಲ್ಲಾ ಪ್ರಮುಖರು ವಿದ್ಯಾಭಾರತಿ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಊರಿನ ಯಜಮಾನ್ ಶ್ರೀ HM ಸುರೇಶ್ ಅವರು ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಮತ್ತೋರ್ವ ಯಜಮಾನ್ ಸ್ವಾಮಿ ಗೌಡ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಹಾಗೂ ಬಹುಮುಖ ಪ್ರತಿಭೆಗಳನ್ನು ಹೊಂದಿರುವ ಹಾಗೂ ವಿಶೇಷ ಚಟುವಟಿಕೆಯುಕ್ತಾಗಿ ಆಟ ಪಾಠಗಳನ್ನು ಮಾಡುತ್ತಾ ಶಾಲೆಯ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೀತಿ ಉತ್ಸಾಹದಿಂದ ಮಾಡುತ್ತಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ದೀಪಾರವರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಮಕ್ಕಳ ಯಶಸ್ಸಿನ ಸಾಧನೆಗೆ ಶಿಕ್ಷಕರಷ್ಟೇ ಅಲ್ಲದೆ ಪೋಷಕರ ಪಾತ್ರವು ಬಹುಮುಖ್ಯ. ಉತ್ತಮ ಚಟುವಟಿಕೆಗಳಿಗೆ ಸದಾ ಬೆಂಬಲವನ್ನು ನೀಡುತ್ತಿರುವ ಎಲ್ಲ ಪೋಷಕರಿಗೂ ಹಾಗೂ ಹಸನ್ಮುಖಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೇಕ್ಷಕರಿಗೂ ನಮ್ಮ ಶಾಲೆಯ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳು, ಉದಯೋನ್ಮುಖ ನಕ್ಷತ್ರಗಳು. ನಾವು ಅವರಿಗೆ ಪ್ರೇರಣೆ ನೀಡಿದಷ್ಟು ಅವರು ಕಲಿಯುತ್ತಾ ಮುಂದೆ ಸಾಗುತ್ತಾರೆ. ಇಂತಹ ನಮ್ಮ ಪ್ರೀತಿಯ ಮುದ್ದು ಮಕ್ಕಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಎಂಬ ಪದದಲ್ಲೇ ಸುಮಧುರವಾದ ಶಕ್ತಿ ಇದೆ. ಅದು ಹೃದಯಗಳನ್ನು ಹತ್ತಿರಕ್ಕೆ ತರಿಸುತ್ತದೆ. ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಆಗಮನದಿಂದ ಹೊಸ ಹುರುಪು ಬಂದಿದೆ. ನೀವು ಇಲ್ಲಿ ಕಳೆಯುವ ಪ್ರತಿ ಕ್ಷಣ ನಮಗೆ ಅತ್ಯಮೂಲ್ಯ ಎಂದು ಹೇಳುತ್ತಾ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತವಾಗಿದೆ. ಈ ಒಂದು ಸಮೃದ್ಧಿಯ ಬೆಳಕನ್ನು ಬೆಳಗುವುದರ ಮೂಲಕ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರುಗಳೆಲ್ಲ ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ನಮ್ಮ ಗುರುಜ್ಞಾನ ವಿದ್ಯಾಕೇಂದ್ರದ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜೊತೆ ಇರುವಂತಹ ಪೂಜ್ಯ ಗುರುಗಳಾದ ವೇದ ಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮಾರವರೇ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಕಾರ್ಯಕರ್ತರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರೇ, ಪ್ರಧಾನಾಚಾರ್ಯರೇ, ಈ ಗ್ರಾಮದ ಪ್ರಮುಖರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮಕ್ಕಳೇ, ತಂದೆ ತಾಯಿಗಳೇ ಮತ್ತು ಗ್ರಾಮದ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ನಮ್ಮ ಈ ಶಾಲೆ ಒಂದು ಸಾಮಾನ್ಯ ಶಾಲೆ ರೀತಿ ಅಲ್ಲ. ಇದೊಂದು ಶಾಲೆಯಲ್ಲಿ ಒಂದು ಸಂಸ್ಕೃತಿ ಇದೆ. ಇದಕ್ಕೆ ಈ ಶಾಲೆ ನಡೆಯೋದಕ್ಕೆ ಒಂದು ಪದ್ಧತಿ ಇದೆ. ಶಾಲೆ ನಡಿಬೇಕು ಅಂತ ಹೇಳಿ ಒಂದು ವಿಧಾನ ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಯಾವುದಾದ್ರೂ ಒಂದು ಒಳ್ಳೆಯ ದಾರಿಯನ್ನು ಅನುಸರಿಸಿದ್ರೆ ನಾವು ನಿಶ್ಚಿಂತೆಯಿಂದ ಗುರಿ ತಲುಪಿಬಿಡ್ತೀವಿ ಅಂತ. ನಾವು ಯಾವುದಾದ್ರೂ ಒಂದು KSRTC ಬಸ್ ಹತ್ತಿದ್ರೆ ಅದರಲ್ಲಿ ಟಿಕೆಟ್ ಎಲ್ಲ ತಗೊಂಡಾದ್ಮೇಲೆ ನಮಗೆ ಸೀಟ್ ಸಿಕ್ಕಿದ್ರೆ, ಅಕಸ್ಮಾತ್ ಅದೃಷ್ಟ ಇದ್ರೆ ಸೀಟ್ ಸಿಕ್ಕಿದ್ರೆ ನಾವು ಒಳ್ಳೆ ನಿದ್ದೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಟಿಕೆಟ್ ತಗೊಂಡಾಗಿದೆ, ಗುರಿ ತಲುಪ್ತೀವಿ ಅಂತ ಹೇಳಿ ನಮಗೆ ಖಾತ್ರಿ. ಅದಕ್ಕೆ ನಮ್ಮನ್ನ ಗುರಿಗೆ ತಲುಪಿಸೋದು ಯಾವುದು ಅಂದ್ರೆ ಒಳ್ಳೆಯ ಕಾರ್ಯವಿಧಾನ, ಒಳ್ಳೆಯ ಪದ್ಧತಿ.
ಒಳ್ಳೆಯ ಸಂಸ್ಕೃತಿ. ಅದನ್ನ ಯಾವ ಶಾಲೆ ಅಳವಡಿಸ್ಕೊಳುತ್ತೋ ಅಲ್ಲಿಯ ಮಕ್ಕಳು ಒಳ್ಳೆ ಗುರಿಯನ್ನು ತಲುಪಿಬಿಡ್ತಾರೆ. ಅವರ ಮಕ್ಕಳು ಮಾತ್ರ ಅಲ್ಲ, ಅವ್ರ ಜೊತೆಯಲ್ಲಿ ಅವರ ಪೋಷಕರು, ಅವರ ಸಂಬಂಧಿಕರು ಎಲ್ಲನೂ ಒಳ್ಳೆ ಗುರಿಯನ್ನು ತಲುಪಿಬಿಡ್ತಾರೆ. ಯಾಕೆಂದ್ರೆ ಮಕ್ಕಳೇ ನಮ್ಮ ಕುಟುಂಬದ ಭವಿಷ್ಯ. ಅದಕ್ಕಿಂತ ಹೊರತಾಗಿ ದೊಡ್ಡದು ಇನ್ಯಾವುದೂ ಇಲ್ಲ. ಅದಕ್ಕೆ ಮಕ್ಕಳನ್ನ ಚೆನ್ನಾಗಿ ಮಾಡಿದ್ರೆ ಉಳಿದಿದ್ದೆಲ್ಲ ಚೆನ್ನಾಗಿ ಆಗ್ಬಿಡುತ್ತೆ. ಅದಕ್ಕೆ ಮನೆಗಳು ಚೆನ್ನಾಗಿ ಆಗ್ಬೇಕು ಅಂದ್ರೆ ಇಂದಿನ ಮಕ್ಕಳು ಚೆನ್ನಾಗಿ ಆಗ್ಬೇಕು. ವಿದ್ಯಾಭ್ಯಾಸ ಬರೀ ಶಾಲೆ ನಡೆಸೋದಲ್ಲ, ಶಾಲೆಗೆ ಒಂದು ಸಂಸ್ಕೃತಿ ಇರಬೇಕು, ಒಳ್ಳೆಯ ನಮ್ಮ ಸಂಪ್ರದಾಯದ ವಿಧಾನ ಇರಬೇಕು. ಅದರಿಂದ ಮಕ್ಕಳು ಬೆಳೆದು ಬರಬೇಕು. ಆ ರೀತಿ ಈ ಶಾಲೆ ಒಂದು ವಿಶೇಷವಾದ ಶಾಲೆ. ನಮ್ಮ ದೇಶದಲ್ಲಿ ಈ ರೀತಿಯ ಶಾಲೆಗಳು 24,000 ಶಾಲೆಗಳಿದೆ. ಇವತ್ತೂ ಮಧ್ಯಾಹ್ನ ಒಂದು ಶಾಲೆಗೆ ನಾನು ಹೋಗಿ ಬಂದೆ ಶ್ರೀರಂಗಪಟ್ಟಣದಲ್ಲಿ. ಅದರ ಹೆಸರೇ ವಿದ್ಯಾಭಾರತಿ. ಆ ರೀತಿನೇ ಇದು ವಿದ್ಯಾಭಾರತಿಗೆ ಸಂಬಂಧಪಟ್ಟಂತಹ ಗುರುಜ್ಞಾನ ವಿದ್ಯಾಕೇಂದ್ರ. ಈ ಶಾಲೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಸಂಸ್ಕೃತಿಯ ಪುನರ್ಜಾಗರಣ. ಎಲ್ಲಿದೆ ಅದು? ನಮ್ಮ ಊರಿನಲ್ಲಿದೆ, ಆದರೆ ಸ್ಕೂಲ್ನಲ್ಲಿದೆಯಾ ಅಂದ್ರೆ ಕಾಣಲ್ಲ. ಅದಕ್ಕೆ ಮಕ್ಕಳಿಗೆ ಪುನಃ ಅವರ ಸಂಸ್ಕೃತಿಯ ಜೊತೆ ಜೋಡಿಸ್ಬೇಕು. ಅದಕ್ಕೆ ಈ ಶಾಲೆ ಇದೆ. ಇಲ್ಲದೆ ಇದ್ರೆ ಜನರಲ್ ಶಾಲೆ ಅಲ್ಲ, ಸಾಮಾನ್ಯ ಶಾಲೆ ಅಲ್ಲ, ನಮ್ಮ ಸಂಸ್ಕೃತಿಯ ಜೊತೆಗೆ ಜೋಡಿಸ್ಬೇಕು. ಈ ಮಣ್ಣಿನ ಜೊತೆಯಲ್ಲಿ ಸಂಬಂಧವನ್ನ ಅವರು ಉಳಿಸ್ಕೊಳ್ಬೇಕು. ಆ ರೀತಿ ಈ ದೇಶಕ್ಕೆ ಬೇಕಾಗುವ ರೀತಿಯ ಮಕ್ಕಳಾಗಿ ಬೆಳೆದು ಬರಬೇಕು. ಆ ರೀತಿಯ ಮಕ್ಕಳನ್ನ ತಯಾರು ಮಾಡೋದು ಈ ಶಾಲೆಯ ಉದ್ದೇಶ. ಅದಕ್ಕೆ ಈ ಶಾಲೆ ವಿದ್ಯಾಭಾರತಿಯ ಜೊತೆಯಲ್ಲಿ ಜೋಡಿಸ್ಕೊಂಡು ಅದರ ಎಲ್ಲ ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ವಿಷಯಗಳನ್ನೆಲ್ಲ ಅಳವಡಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರನ್ನು ಸಹ ಮತ್ತೊಮ್ಮೆ ಈ ಭಾರತದ ಭೂಮಿಗೆ ಕನೆಕ್ಟ್ ಆಗ್ತಾರೆ. ಅಂದ್ರೆ ಅವರ ಕಾನ್ಶಿಯಸ್ ಲೆವೆಲ್ ಎಲ್ಲಿಗೆ ವಿಸ್ತಾರ ಆಗುತ್ತೆ? ನಾನು ಈ ದೇಶದ ಪ್ರಜೆ, ಈ ಸಂಸ್ಕೃತಿಯ ಪ್ರತಿನಿಧಿ, ಇವರು ನನ್ನ ತಂದೆ ತಾಯಿ ಅನ್ನೋರು ನನಗೆ ದೇವರಿದ್ದಾಗೆ, ನನ್ನ ಪೂರ್ವಜರು ನನಗೆ ದೇವರಿದ್ದಾಗೆ. ಇದು ಅವರ ಮನಸ್ಸಿಗೆ ಬರುತ್ತೆ ಮೊದಲು. ಆಮೇಲೆ ಈ ಊರಿಗೆ ನಾನೇನಾದರೂ ಗೌರವ ತರೋ ರೀತಿ ನನ್ನ ನಡವಳಿಕೆ ಇರಬೇಕು ಅನ್ನೋದು ಎಳವೆಯಲ್ಲಿಯೇ ಗೊತ್ತಾಗತ್ತೆ. ಅದನ್ನ ತರೋ ಅಂತ ಕೆಲಸವನ್ನ ಮಾಡೋದೇ ಶಿಕ್ಷಣ ವಿಧಾನದ ಕೆಲಸ. ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಶಿಕ್ಷಣ ಯಾವುದಕ್ಕೆ ನೇರ ಸಂಬಂಧಪಟ್ಟಿದ್ದು, ಯಾವುದಕ್ಕಿರುತ್ತೆ ಅಂತ ಹೇಳಿದ್ರೆ ನೇರ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಬೇರೆ ಎಲ್ಲಿಗೂ ಅಲ್ಲ. ನಾವು ಹೊರಗಡೆ ಯುವಕರನ್ನ ನೋಡ್ತೀವಿ, ಓದು ಮುಗಿದ ಮೇಲೆ ಅವ್ರಿಗೂ ಮತ್ತು ಅವರ ಜೀವನಕ್ಕೂ ಸಂಬಂಧನೇ ಇಲ್ಲದೆ ಇರೋ ರೀತಿ. ಆ ರೀತಿ ನಮ್ಮ ದೇಶ ಆಗಬಾರದು, ನಮ್ಮ ಮಕ್ಕಳು ಆ ರೀತಿ ಆಗಬಾರದು. ಅದಕ್ಕೆ ಅವರ ಜೀವನಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನೇ ಇಲ್ಲಿ ಕಲ್ತ್ಕೊಳ್ತಾರೆ. ಆ ರೀತಿ ದೊಡ್ಡವರಾಗ್ತಾನೆ ಹೋಗ್ತಾರೆ. ಅವರು ಮನೆಗೂ ಕೀರ್ತಿ ತರ್ತಾರೆ, ಸಮಾಜಕ್ಕೂ ಒಳ್ಳೆಯ ಹೆಸರನ್ನ ತರ್ತಾರೆ, ದೇಶಕ್ಕೂ ಒಳ್ಳೆಯ ಮಕ್ಕಳಾಗಿ ಬೆಳೆದು ಬರ್ತಾರೆ. ನಮ್ಮ ಶಾಲೆಯಲ್ಲಿ ಓದ್ದಂಥವ್ರು ಒಬ್ರು, ಓದ್ತಾ ಇದ್ದಂಥ ಮಕ್ಕಳಲ್ಲಿ ಒಬ್ಬ ಹುಡುಗ ಒಂದು ಊರಿನಲ್ಲಿ ಯಾವಾಗಲೂ ಒಂದು ಮೈದಾನಕ್ಕೆ ಆಟ ಆಡೋದಕ್ಕೆ ಹೋಗ್ತಾ ಇದ್ದ. ಅವರ ಮೈದಾನದ ಎದುರುಗಡೆ ಒಂದು ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ನಡೆದಾಯಿತು. ಸತ್ಯನಾರಾಯಣ ಪೂಜೆ ನಡೆದಾಗ ಆ ಮನೆಯ ಒಂದಿಬ್ರು ಮಕ್ಕಳನ್ನು ಬಂದು ನಮ್ಮ ಶಾಲೆಯ ಒಬ್ಬ ಹುಡುಗನ ಜೊತೆನೂ ಆಟ ಆಡ್ತಾ ಇದ್ರು, ಮತ್ತೆ ವಾಪಸ್ ಹೋಗ್ತಾ ಇದ್ರು. ಅಲ್ಲಿ ಎಲ್ಲಾ ಮಕ್ಕಳನ್ನು ಸತ್ಯನಾರಾಯಣ ಪೂಜೆಗೆ ಕರೆದಿದ್ರು ಅವರು. ಸತ್ಯನಾರಾಯಣ ಪೂಜೆ ಮುಗೀತು, ಮತ್ತೆ ಮಾರನೇ ದಿವಸಕ್ಕೂ ಸತ್ಯನಾರಾಯಣ ಪೂಜೆಯ ಉಳಿದ ಪ್ರಸಾದ ಎಲ್ಲ ಇತ್ತು. ಈ ಮಕ್ಕಳೆಲ್ಲ ಹೋಗ್ತಾರೆ ಅವ್ರ ಮನೆಗೆ ಹೋಗುವಾಗ ಮನೆಯ ಎದುರುಗಡೆ 2 500 ರೂಪಾಯಿ ನೋಟುಗಳು ಅಲ್ಲಿ ಮನೆಯ ಅಂಗಳದೊಳಗಡೆ ಬಿದ್ದಿತ್ತು. ನಮ್ಮ ಶಾಲೆಯ ಹುಡುಗ ಏನ್ ಮಾಡ್ದ, ಆ 500 ರೂಪಾಯಿ ನೋಟುಗಳು 2 ನೋಟುಗಳನ್ನ ತಗೊಂಡು ಹೋಗಿ ಆ ತಾಯಿಗೆ, ಆ ಮನೆಯ ಯಜಮಾನಿಗೆ ತಗೊಂಡೋಗಿ ಕೊಟ್ಟ. ನಿಮ್ಮ ಮನೆ ಎದುರುಗಡೆ 2 500 ರೂಪಾಯಿ ನೋಟ್ ಸಿಕ್ಕಿದೆ, ಅಮ್ಮ ತಗೊಳ್ಳಿ ಅಂತ ಕೊಟ್ಬಿಟ್ಟ. ಆಮೇಲೆ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಅವ್ರ ಮನೆಗೆ ಹೋದ್ರು. ಆಗ ಅಮ್ಮ ಹೇಳಿದ್ರು, ಇಲ್ಲಿ ಕಾಂಪೌಂಡ್ ಅಲ್ಲಿ 2 500 ರೂಪಾಯಿ ನೋಟ್ ಇತ್ತು, ನಿಮ್ಮ ಶಾಲೆಯ ಹುಡುಗ ಅದನ್ನ ತಂದು ನನಗೆ ಕೊಟ್ಬಿಟ್ಟ. ಎಂತ ಪ್ರಾಮಾಣಿಕತೆ ಕಲಿಸಿದಿರ ನೀವು. ಆದ್ರೆ ಅಕಸ್ಮಾತ್ ಏನಾದ್ರೂ ಇದು ನನ್ನ ಮಗನಿಗೆ ಸಿಕ್ಕಿದಿದ್ರೆ ಅವನು ಕೊಡ್ತಿದ್ನೋ ಇಲ್ಲೋ ಅಂತ ಡೌಟ್ ಇದೆ ನನಗೆ ಅಂತ ಹೇಳಿದ್ರು. ಆ ರೀತಿಯ ಪ್ರಾಮಾಣಿಕರನ್ನಾಗಿ ಬೆಳೆಸಿದಿರ ನಮ್ಮ ಮಕ್ಕಳನ್ನ ಅಂತ ಹೇಳಿ ನಮ್ಮ ಕಾರ್ಯದರ್ಶಿಗೆ ಹೇಳಿದ್ರು. ಆ ರೀತಿ ಪ್ರಾಮಾಣಿಕತೆ ಬರಬೇಕಾಗಿರೋದು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ. ಹೇಗ್ ಬರುತ್ತೆ ಅದು ಅಂತ ಹೇಳಿದ್ರೆ ಶಾಲೆಯ ಚಟುವಟಿಕೆಯಿಂದ ಬರುತ್ತೆ. ಶಾಲೆಯಲ್ಲಿ ಏನಾದ್ರೂ ನನಗಿಂತ ಕೈಲಾಗದೆ ಅವರು ಇನ್ನೂ ಇದ್ದಾರೆ, ಅವ್ರಿಗೇನಾದ್ರೂ
ಕೊಡಬೇಕು ಅಂತ ಹೇಳಿದಾಗ ಅವ್ರಿಗೆ ಆ ಪ್ರಾಮಾಣಿಕತೆ ತನ್ನಿಂದ ತಾನೇ ಬರುತ್ತೆ. ಇಷ್ಟು ಮಾತ್ರ ಅಲ್ಲ, ಊರಿಗೆ ಬೇಕಾದ ನಾಯಕತ್ವನೂ ಬರುತ್ತೆ. ನಮ್ಮ ಶಾಲೆಯ ಒಂದು ಹುಡುಗಿ, ಅವಳು ಊರಿನಲ್ಲಿ ಒಬ್ಳು ಮಹಿಳೆಗೆ ಹುಷಾರಿಲ್ದಾಗ ಆ ಮಹಿಳೆಗೆ ಚಿಕಿತ್ಸೆಗೆ 9,000 ಬೇಕಾಗಿತ್ತು. ಆ ಮಹಿಳೆ ಹತ್ರ ಇದ್ದಿದ್ದು ಬರೀ 3,000 ಇತ್ತು. ಆಗ ಆ ಒಬ್ಬಳು ಹುಡುಗಿ, ನಮ್ಮ ಶಾಲೆಯ ಹುಡುಗಿ ಏನ್ ಮಾಡಿದ್ಲು, ಆ ಮಹಿಳೆಗೆ ಬೇಕಾಗಿರುವಂತ 9,000 ಅಲ್ಲ 12,000 ಸಂಗ್ರಹ ಮಾಡಿ ತಗೊಂಡೋಗಿ ಕೊಟ್ಬಿಟ್ಟು. ಎಲ್ಲರಿಗೂ ಗೊತ್ತಾಯ್ತು ಯಾವ ಶಾಲೆಯಿಂದ ಬಂದು ಈ ಹುಡುಗಿ ಅಂತ ಕೇಳಿದ್ರು. ಇದು ವಿದ್ಯಾಭಾರತಿಗೆ ಸಂಬಂಧಪಟ್ಟ ಶಾಲೆಯಿಂದ ಬಂದಂತ ಹುಡುಗಿಗಳು. ಯಾರಿದು ಅಂತ ಸ್ಕೂಲ್ಗೆ ಹುಡುಕೊಂಡು ಬಂದಾಗ ಆ ಹುಡುಗಿ ಹೇಳಿದ್ಲು, ನಿನಗೆ ಹೇಗ್ ಗೊತ್ತಾಯ್ತು ಸಂಗ್ರಹ ಮಾಡ್ಬೋದು, ಒಳ್ಳೆ ಕೆಲಸಕ್ಕೆ ಜನ ಸ್ಪಂದಿಸ್ತಾರೆ ಅಂತ ಹೇಗ್ ಗೊತ್ತಾಯ್ತು? ನೋಡಿ, ನಮ್ಮ ಶಾಲೆಯಲ್ಲಿ ಪ್ರತಿದಿನ ಒಂದು ಹುಟ್ಟು ಹಬ್ಬ ಇರುತ್ತೆ. ಹುಟ್ಟು ಹಬ್ಬದಲ್ಲಿ ಏನು, ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿದ್ದಂತಹ ಪಾಕೆಟ್ ಮನಿ ಇರುತ್ತಲ್ಲ, ಅದನ್ನ ತಗೊಂಡೋಗಿ ನಾವು ಹುಂಡಿಗೆ ಹಾಕ್ತೀವಿ. ನಮ್ಮ ವಿದ್ಯಾಭಾರತಿ ಶಾಲೆಯಲ್ಲಿ ಹುಂಡಿ ಇರುತ್ತೆ, ಹುಂಡಿಗೆ ಹಾಕ್ತಾರೆ. ಹುಂಡಿಗೆ ಹಾಕಿದಾಗ ಏನಾಗುತ್ತೆ, ಈ ಹಣ ಎಲ್ಲಿಗೆ ಉಪಯೋಗ ಆಗುತ್ತೆ ಅಂತ ನಮ್ಮ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ತಂದೆ ತಾಯಿಗಳಿಗೆ. ಅಲ್ಲೇನು ಅಂದ್ರೆ, ಈ ತರದ್ದು ನಮ್ಮ ಈಶಾನ್ಯ ಭಾರತದಲ್ಲಿ, ಇಲ್ಲಿ ಚಾಮರಾಜನಗರದಲ್ಲಿ, ಶಿರಸಿ ಭಾಗದ ಕಾಡು ಪ್ರದೇಶದಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ, ಅಲ್ಲೆಲ್ಲೋ ಗುಡ್ಡಗಾಡುಗಳಲ್ಲಿ, ಈ ಮಧುಗಿರಿ ರೀತಿಯ ಗುಡ್ಡಗಾಡಿನಲ್ಲಿ, ಮೈಸೂರಿನ ಗ್ರಾಮಾಂತರದಲ್ಲಿ, ಅಲ್ಲಿ ಯಾರು ಟೀಚರೇ ಹೋಗಕ್ಕಾಗದೇ ಇರುವಂತ ಊರಿಗೆ ಹೋಗಿ ಶಿಕ್ಷಣವನ್ನ ಕೊಡ್ತಾರೆ. ಆ ಮಕ್ಕಳಿಗೆ ಇದು ಹಣ ಉಪಯೋಗ ಬರುತ್ತೆ, ಅಲ್ಲಿಗೆ ಜನಗಳಿಗೆ ಸಹಾಯ ಆಗುತ್ತೆ ಅಂತ ಗೊತ್ತಾಯ್ತು. ಆಗ ಇದು ನಮ್ಮ ಊರಿಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ಹೇಳಿ ನಾನೇ ನೇತೃತ್ವ ವಹಿಸಿದೆ ಅಂತ ಹೇಳಿ ಆ ಹುಡುಗಿ ಆ ರೋಗಸ್ಥ ಮಹಿಳೆಗೆ ಹಣ ಸಂಗ್ರಹ ಮಾಡಿ ಕೊಟ್ಟು ಅವಳಿಗೆ ಇಡೀ ಊರಿಗೆ ಲೀಡರ್ಶಿಪ್ ಅನ್ನ ವಹಿಸ್ಕೊಂಡು. ಆ ರೀತಿ ನಮ್ಮ ಮಕ್ಕಳು ಹೇಗೆ ಬೆಳಿಬೇಕು, ನಮ್ಮ ದೇಶವನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು, ಆ ರೀತಿಯ ಮಕ್ಕಳಾಗಬೇಕು. ಇವಾಗ ಒಂದೇ ಮಾತರಂಗೆ 150 ವರ್ಷ ಆಗ್ತಾ ಇದೆ. ಒಂದೇ ಮಾತರಂ ಚಳುವಳಿ ಆಗಿದ್ದು 1905ನೇ ಇಸ್ವಿನಲ್ಲಿ. ಅವತ್ತಿನ ಕಾಲದಲ್ಲೂ ಮಕ್ಕಳು ಒಂದೇ ಮಾತರಮ್ಮನ್ನ ಹೇಳಿ, ಯಾವ ಶಾಲೆಯಲ್ಲಿ ಒಂದೇ ಮಾತರಂ ಹೇಳ್ತಾ ಇರೋ ಆ ಮಕ್ಕಳು, ನಾನು ವಿದೇಶಿ ಇಂಜೆಕ್ಷನ್ನ ತಗೊಳ್ಳೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ರು. ಮತ್ತೆ ವಿದೇಶಿ ಶೂ ಹಾಕೊಳ್ಳೋದಿಲ್ಲ ಅಂತ ಹೇಳಿ ನಮ್ಮ ದೇಶಕ್ಕದ ಸ್ವಾಭಿಮಾನವನ್ನ ಮೆರಿತಾ ಇದ್ರು. ಯಾವಾಗ ಒಂದೇ ಮಾತರಂ ಚಳುವಳಿ ಇಡೀ ದೇಶದಾದ್ಯಂತ ನಡೀತಾ ಇರುವಾಗ. ಅಂದ್ರೆ ಬರೀ ಮಕ್ಕಳು ಮಾತ್ರ ಆ ರೀತಿ ಮಾಡಿದ್ದಾರೆ ಅಂತ ಅಲ್ಲ, ಆದ್ರೆ ಇಡೀ ಮನೆನೂ ಸಹ ದೇಶಕ್ಕಾಗಿ ಬದುಕೋ ರೀತಿಯ ಮನೆಗಳಾಗ್ತಾ ಇತ್ತು. ಅದಕ್ಕೆ ನಮ್ಮ ರೀತಿಯ ಶಾಲೆಗಳಲ್ಲಿ ಏನಿದೆ, ಅವ್ರಿಗೆ ಬೇಕಾದಂತ ಬರೀ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟು ಕಳಿಸಿಬಿಡೋದು ಮಾತ್ರ ಅಲ್ಲ, ನಮ್ಮ ಶಾಲೆ ಇರೋದು ಸೊಸೈಟಿಯನ್ನ ವಿದ್ಯಾಲಯಕ್ಕೆ ರೀಕನೆಕ್ಟ್ ಮಾಡೋದಕ್ಕೆ ಮಾತ್ರ, ಅದಕ್ಕೆ ಇರೋದು. ಸೊಸೈಟಿ ಯಾವಾಗ ವಿದ್ಯಾಲಯಕ್ಕೆ ಪುನಃ ಬಂದು ಸೇರ್ಕೊಳ್ಳುತ್ತೆ, ಇದು ಲೀನಿಯರ್ ಅಲ್ಲ, ಕಲ್ತ್ಕೊಳ್ತಾರೆ ಹೊರಟೋಗ್ತಾರೆ ಅಷ್ಟು ಮಾತ್ರ ಅಲ್ಲ. ಇದು ಯಾರು ಕಲಿತು ಮುಂದಕ್ಕೆ ಹೋಗಿದ್ದಾರೆ ಅವರು ಮತ್ತೊಮ್ಮೆ ವಿದ್ಯಾಲಯಕ್ಕೆ ಮತ್ತೊಮ್ಮೆ ಬರಬೇಕು. ಆ ರೀತಿ ಆಗೋವಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬೇಕು. ಸಂಸ್ಕಾರ ಸುಮ್ಮನೆ ಬರೋದಿಲ್ಲ, ಅದಕ್ಕೊಂದು ಒಳ್ಳೆ ವೈಜ್ಞಾನಿಕವಾದ ಸಿಸ್ಟಮ್ ಬೇಕು. ಅದನ್ನ ವಿದ್ಯಾಭಾರತಿ ಸಂಘಟನೆ ಕೊಡುತ್ತೆ, ಅದರ ಜೊತೆ ಈ ಶಾಲೆ ಜೋಡಿಸ್ಕೊಳ್ಳುತ್ತೆ. ಆ ರೀತಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಆ ರೀತಿ ಪ್ರಾಮಾಣಿಕರಾಗಿ ಬದುಕೋದು, ಯಶಸ್ವಿಗಳಾಗಿ ಬದುಕೋದು. ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ, ನನ್ನ ಸಮಸ್ಯೆ ಮಾತ್ರ ಅಲ್ಲ, ಅನೇಕ ಊರಿನ ಸಮಸ್ಯೆಯನ್ನ ಬಗೆಹರಿಸುವಂಥವ್ರು ನಾವು ಆಗ್ತೀವಿ. ಆಗೇನಾಗುತ್ತೆ, ಅವರ ಸಮಸ್ಯೆ ಯಾವುದೂ ಅಲ್ಲ. ಆ ರೀತಿ ಪ್ರಾಮಾಣಿಕರಾಗಿ ಬದುಕೋದು, ಶುದ್ಧರಾಗಿ ಬದುಕೋದು, ಆ ರೀತಿ ಚೈತನ್ಯಶಾಲಿಗಳಾಗಿ ಬದುಕೋ ರೀತಿಯ ಮಕ್ಕಳು ತಯಾರಾಗೋದು ಈ ಶಿಕ್ಷಣ ವಿಧಾನದಿಂದನೇ. ಅದಕ್ಕೆ ಹೇಳಿದ್ದು ಈ ಶಿಕ್ಷಣ ನೇರವಾಗಿ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಆಗ ಓದಿನ ಜವಾಬ್ದಾರಿಯನ್ನ ಮಕ್ಕಳಲ್ಲಿ ತುಂಬೋದು. ಯಾರು ಮಕ್ಕಳನ್ನ ಓದಿಸೋದಕ್ಕೆ ಸಾಧ್ಯ ಇಲ್ಲ, ಓದಿಗೆ ಬೇಕಾಗಿರೋ ಜವಾಬ್ದಾರಿಯನ್ನ ತುಂಬಬಹುದು. ಜವಾಬ್ದಾರಿ ತುಂಬೋದಕ್ಕೆ ಸಿಸ್ಟಮ್ ಬೇಕು, ಆ ಸಿಸ್ಟಮ್ ಅನ್ನ ನಮ್ಮ ಶಾಲೆ ಅನುಸರಿಸುತ್ತೆ. ಅದಕ್ಕೆ ಇದು ಶಾಲೆ ಸುಮ್ಮನೆ ಶಾಲೆ ಅಲ್ಲ, ನಮ್ಮ ಮಕ್ಕಳನ್ನ ಮತ್ತೊಮ್ಮೆ ಭಾರತೀಯ ಸಂಸ್ಕೃತಿಗೆ ಜೋಡಿಸುವಂತ ಕೆಲಸವನ್ನ ಮಾಡೋದು. ಅದಕ್ಕೆ ಬ್ರಿಟಿಷರು ಭಾರತವನ್ನ ಅಕ್ವೈರ್ ಮಾಡ್ಕೊಂಡಾಗ ಹೇಳ್ತಾ ಇದ್ರು ಅವರು, ಬ್ರಿಟಿಷರು ಮೆಕಾಲೆ ಹೇಳ್ತಾ ಇದ್ದ, ಇವ್ರನ್ನ ಕರಿ ಚರ್ಮದ ಬ್ರಿಟಿಷರನ್ನಾಗಿ ಮಾಡಿ ಗುಲಾಮರನ್ನಾಗಿ ಮಾಡ್ಕೊಳ್ತೀನಿ ಅಂತ. ಅವನ ಭಾಷಣಕ್ಕೆ 200 ವರ್ಷ ಆಗತ್ತೆ. ಅಷ್ಟರಲ್ಲಿ ನಮ್ಮ ದೇಶ ಪುನರ್ಜಾಗರಣೆ ಆಗಿರ್ಬೇಕು, ನಮ್ಮ ಸಂಸ್ಕೃತಿ ಪುನಃ ಆಗ್ಬೇಕು. ಇವತ್ತು ಭಾರತದ ಅಲ್ಲಿ ಯಾರು ಆ ರೀತಿ ಹೇಳಿದ್ರು ಭಾರತವನ್ನ ಗುಲಾಮರನ್ನಾಗಿ ಮಾಡ್ಕೊಳ್ತೀನಿ ಅಂತ, ಇವತ್ತು ಆ ದೇಶವನ್ನ ಆಳ್ತಾ ಇರೋದು ಭಾರತೀಯರೇ. ಅಂದ್ರೆ ಆ ಸ್ವಾಭಿಮಾನ ನಮಗೆ ಬಂದಿದೆ. ಅದು ಮತ್ತೊಮ್ಮೆ ಭಾರತದಲ್ಲಿ ಪುನರ್ಜಾಗರಣ ಆಗಬೇಕು.
ಮತ್ತು ಮನೆ ಮನೆಗಳಲ್ಲಿ ಆ ರೀತಿಯ ಮಕ್ಕಳು ಹುಟ್ಟಿ ಬರಬೇಕು. ಗ್ರಾಮ ಗ್ರಾಮಗಳು ದೇಶಕ್ಕಾಗಿ ಬದುಕೋ ರೀತಿ ಆಗಬೇಕು. ಆ ರೀತಿ ಮಾಡೋ ಅಂತ ಕೆಲಸ ನಮ್ಮ ಶಾಲೆ ಮಾಡುತ್ತೆ. ನಾವು ಸಹ ಅದನ್ನ ಚೆನ್ನಾಗಿ ಗ್ರಹಿಸಿ ನಮ್ಮ ಮಕ್ಕಳನ್ನ ಪಾಲನೆ ಮಾಡ್ತೀವಿ ಅಂತ ಆಶಯದಿಂದ ನನ್ನ ಮಾತಿನ ಪ್ರಯತ್ನವನ್ನು ನೀನು ಯಾವತ್ತೂ ಮರೆಯಬೇಡ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತ ಶ್ರೀಯುತ ಉಮೇಶ್ ಜೀರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಶ್ರೀಯುತ ನಟರಾಜ್ ಸರ್, ಪೂರ್ಣಿಮಾ ಕಾನ್ವೆಂಟ್ ಅರ್ಕೆರೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನಾ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾದ ಶಿವಲಿಂಗೇಗೌಡರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. 14ನೇ ವರ್ಷದ ಶಾಲಾ ವಾರ್ಷಿಕ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ವೇದಬ್ರಹ್ಮ ಡಾಕ್ಟರ್ ವಿ ಭಾನುಪ್ರಕಾಶ್ರವರು, ಹಾಗೆ ಊರಿನ ಯಜಮಾನರಾದ ಎಚ್ ಕೆ ಮಂಚಣ್ಣವರು, ಹಾಗೂ ನನ್ನ ಸ್ನೇಹಿತರಾದ ಸುರೇಶ್ ಅವರು, ನೂತನವಾಗಿ ಆಯ್ಕೆ ಮಾಡಿರುವ ನಮ್ಮ ಯಜಮಾನರಾದ ಸ್ವಾಮಿಯವರಿಗೂ, ಹಾಗೂ ಪ್ರದೀಪ್ ದೀಕ್ಷಿತ್ ಅವರು, ಉಮೇಶ್ ಕುಮಾರ್ ಅವರು, ರಂಗನಾಥ್ ಅವರು ಅವರಿಗೆ ಈ ಶುಭ ಶಾಲಾ ವಾರ್ಷಿಕದ ಸಮಾರಂಭದ ಶುಭಾಶಯನ್ನು ಕೋರುತ್ತಾ, ಈಗ 14ನೇ ವರ್ಷದಲ್ಲಿ 1ನೇ ವರ್ಷದಲ್ಲಿ ನಮ್ಮ ಶಿವಕುಮಾರ್ ಅವರ ದಂಪತಿಗಳು ನಮ್ಮನ್ನ ಬಂದು ಕೇಳಿದ್ರು, ಹಿಂಗೆ ಸ್ಕೂಲು ಸ್ವಲ್ಪ ಜಾಗ ಕೊಡಿ, ಏನೋ ಸ್ಕೂಲ್ ಮಾಡಬೇಕು ಅಂತ. ಆಗ ನಾವೆಲ್ಲ ಕೂತ್ ಮಾಡಿ ಒಂದು ಸ್ವಲ್ಪ ಶಾಲೆ ಮಾಡಲಿ ಅಂದ್ಬಿಟ್ಟು ಮಾಡಿಕೊಟ್ಟು, ಆಗ 25 ಜನ ಮಕ್ಕಳಿದ್ರು. ಈಗ 14 ವರ್ಷದಲ್ಲಿ 250 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾವ್ರೆ. ನೀವು ಪೋಷಕರು ನಿಮಗಿಂತ ನಮ್ಮ ಶಿಕ್ಷಕರು ಭಾರಿ ಮುತರ್ಜಿಯಾಗಿ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ. ನೀವು ಮನೆಯಲ್ಲಿ ಮಕ್ಕಳಿಗೆ ಇವತ್ತು ಹೇಳ್ಕೋಬೇಕಂದ್ರೆ ಅವರೇ ತಂದೆ ತಾಯಿಗಿಂತ ಒಂದು ದೊಡ್ಡ ಗುರುಗಳು ಅನ್ನಿಸ್ತದೆ. ಆದ್ದರಿಂದ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ನೀವು ಮನೆಯಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಟು ಈ ಸ್ಕೂಲಿನ ಹೆಸರು ತರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ಶಾಲಾ ಸಂಸ್ಥಕರಾದ ಶಿವಕುಮಾರ್ ದಂಪತಿಗಳು ಹಾಗೂ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಭಾನುಪ್ರಕಾಶ್ ಶರ್ಮರವರು ವಿದ್ಯಾರ್ಥಿಗಳನ್ನು ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ. ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಜ್ಞಾನ ವಿದ್ಯಾಲಯದ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ನಾವು ಇಂದಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ 14ನೇ ವರ್ಷದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದ ನಮ್ಮ ಜೊತೆಗೆ ಇರತಕ್ಕಂಥ ಮಂಚಣ್ಣರವರೇ, ಶಿವಲಿಂಗೇಗೌಡರೇ, ಕಾಂತಾರವರೇ, ಉಮೇಶ್ರವರೇ, ಪ್ರದೀಪ್ ರವರೇ, ರಂಗಣ್ಣನವರೇ ಮತ್ತು ವೇದಿಕೆ ಮೇಲಿರ್ತಾ ಎಲ್ಲ ನಮ್ಮ ಸ್ನೇಹಿತರೆ. ಈಗಾಗಲೇ ಮಳೆ ಬೇರೆ ಬರ್ತಾ ಇದೆ. ಮಕ್ಕಳೆಲ್ಲ ಪಾಪ 2 ಗಂಟೆಯಿಂದಲೇ ಅಲಂಕಾರ ಮಾಡಿಕೊಂಡು ವೇದಿಕೆ ಮೇಲೆ ನೃತ್ಯವನ್ನು ಮಾಡಬೇಕು ಅಂತ ಅವರೆಲ್ಲ ಸಿದ್ಧವಾಗಿದ್ದಾರೆ. ಇದು ಮಾತನಾಡುವಂಥ ಸಮಯ ಅಲ್ಲ, ಯಾಕೆಂದರೆ ಮಳೆ ಬೇರೆ ಬರ್ತಾ ಇದೆ. ಆದ್ದರಿಂದ ಈಗಾಗಲೇ ಸವಿಸ್ತಾರವಾಗಿ ಉಮೇಶ್ವರವರು ನಮ್ಮ ಶಾಲೆಯ ಮಹತ್ವವನ್ನು, ಅಖಂಡ ಭಾರತ ನಿರ್ಮಾಣದ ಮಕ್ಕಳು ಈ ಒಂದು ಶಾಲೆಯಿಂದ ನಿರ್ಮಾಣ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಮಕ್ಕಳಿಗೆಲ್ಲ ಶುಭ ಆಶೀರ್ವಾದವನ್ನು ಹೇಳ್ತಾ, ಯಾಕೆಂದರೆ ಮಳೆ ಪ್ರಾರಂಭ ಆಗುತ್ತೆ, ಮಕ್ಕಳಿಗೆಲ್ಲ ಇನ್ನೂ ಅನೇಕ, ನೀವು ತಂದೆ ತಾಯಿರೆಲ್ಲ ಬೇಕಾದಷ್ಟು ಮಕ್ಕಳ ನೃತ್ಯವನ್ನು ನೋಡಬೇಕು ಅಂತ, ಆಟ ಪಾಠಗಳನ್ನು ಅವ್ರು ನೋಡಬೇಕು ಅಂತ ನೀವೆಲ್ಲ ಇದ್ದೀರಾ. ವಿಶೇಷವಾದಂಥ ಮಕ್ಕಳಿಗೆ ಜ್ಞಾನ ಆಶೀರ್ವಾದ, ಆ ಒಂದು ವಿಶೇಷ ಗುರುಗಳ ಆಶೀರ್ವಾದ ನಿಮಗೆಲ್ಲ ಇರಲಿ ಅಂತೇಳಿ ನನ್ನ ನಡಮಾತನ್ನು ಮುಗಿಸ್ತೇನೆ. ಹೇಳಿಕೊಂಡಂತಹ ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮರವರಿಗೆ ಗೌರವಪೂರ್ವಕ ಧನ್ಯವಾದಗಳು. UKG. Anvika M, musical chair, bucket in the ball, progress. Preetham S, running race first, progress first, bucket in the ball second. Result, Shanai Kumar UKG, first prize. Shanai Kumar UKG, Rakshita Convent. Krishna Janmashtami, Rishi M Gowda, second prize.
ರಿಷಿ ಎಂ ಗೌಡ, Danavi, second place. SN. ರಿಷಿ ಎಂ ಗೌಡ, ಅಭಿನಂದನ್. ಪುನರ್ವಿ ಬರ್ಲಿಲ್ಲ. ಏನಪ್ಪ ನಿನ್ನ ಹೆಸರು? ಅಂಶಿಕಾ. ಎಲ್ಲಿದೆ? ನಿನ್ನ ಹೆಸರು ಇಲ್ಲ. ಅನ್ವಿಕಾ, ಅನ್ವಿಕಾ ಎಂ, ಬೇಬಿ ಕೇರ್, ರಕ್ಷಿತಾ ಕಾನ್ವೆಂಟ್, ಚರಿತ್ ಎಂ ಗೌಡ, ಶುಭಾ ಗೌಡ, ಫೋರ್ತ್. ತರುಣ್ ಎಂ, ಫಿಫ್ತ್ ಸ್ಟ್ಯಾಂಡರ್ಡ್. ನನಸು ಗೌಡ, ಸಿಕ್ಸ್ ಸ್ಟ್ಯಾಂಡರ್ಡ್. ಯತೀಕ್ಷಾ, ಯತೀಕ್ಷಾ, LKG, ನಿರ್ಮಿತ್ ರಾಜ್ DM, ಹೇಮಪ್ರಿಯಾ, ವಿನಯ್, ಸಿಕ್ಸ್ ಸ್ಟ್ಯಾಂಡರ್ಡ್. ಯಶವಂತ್ ಯು, ಸೆವೆಂತ್ ಸ್ಟ್ಯಾಂಡರ್ಡ್. ಸೆವೆಂತ್ ಸ್ಟ್ಯಾಂಡರ್ಡ್. ಶಿರೀಷಾ, ಯತೀಕ್ಷಾ, ಅನೀಶ್ ಗೌಡ, ವಿನಯ್, ಹೋಗು ಹೇಮಪ್ರಿಯಾ. ಪೂರ್ವಿ ಎ, ಸೆವೆಂತ್ ಸ್ಟ್ಯಾಂಡರ್ಡ್. ಮ್ಯಾಮ್ ಅರ್ಶಿನಿ, ಏಯ್ತ್ ಸ್ಟ್ಯಾಂಡರ್ಡ್. ಸಿರಿ ಎ, ಏಯ್ತ್ ಸ್ಟ್ಯಾಂಡರ್ಡ್. ಮೋನಿಶಾ BU, ಹಿತೇಶ್ ಗೌಡ MC, ವೇದಾವತಿ MR, ಯಶವಂತ್.
ಮಾಡಬಹುದು, ಸೋತರೆ ಮಾರ್ಗದರ್ಶನ ಮಾಡಬಹುದು. ಥ್ಯಾಂಕ್ ಯು. In the word, I thank you in the name of the Mother of Religions, and I thank you in the name of millions and millions of Hindu people of all classes and sects. I am proud to belong to a nation. I am proud to belong to a religion which has taught the world both tolerance and universal acceptation. We believe not only in universal acceptation, accept all religions as true. I am proud to belong to a nation which has sheltered the persecuted and the refugees of the earth. As the different streams having their source in different places, all mingle their water in the sea. I will quote to you breathe in a few lines from a hymn which I remember to have repeated from my earliest boyhood. Everything is easy when you are busy, but nothing is easy when you are lazy. All power is within you. You can do anything and everything. Thank you. ಓಂ ಶ್ರೀ ಗುರುಭ್ಯೋ ನಮಃ. ಗುರುಜ್ಞಾನ ಎಜುಕೇಷನ್ ಟ್ರಸ್ಟ್, ಮಂಡ್ಯ ನಗರ, ಹೊಸಹಳ್ಳಿ, ಈ ಒಂದು ವಿದ್ಯಾಸಂಸ್ಥೆ 14 ವರ್ಷಗಳಿಂದ ಒಂದು ಒಳ್ಳೆಯ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಅತ್ಯುತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಶ್ರೀಮಠದ ಭಕ್ತರು ಹಾಗೂ ವಿಶೇಷವಾಗಿ ಶಿಕ್ಷಣದ ಮೇಲೆ ಅಭಿಮಾನವಿಟ್ಟು ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಸುತ್ತಮುತ್ತಲ ಎಲ್ಲ ದುಡಿಯುವ ವರ್ಗದ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿರುವಂತಹ ಶಿವಕುಮಾರ್ ಅವರ ಶ್ರಮವನ್ನು ನೋಡಿದರೆ ಬಹಳ ಹೆಮ್ಮೆ ಅನಿಸುತ್ತೆ. ಏಕಾಂಗಿಯಾಗಿ ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಸಾವಿರಾರು ಮಕ್ಕಳಿಗೆ ಬಹಳ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಶ್ರೀಮಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನಮ್ಮ ಶಿವಕುಮಾರ್ ಮತ್ತು ಅವರ ಇಡೀ ತಂಡಕ್ಕೆ, ಶ್ರೀ ಗುರುಜ್ಞಾನ ಎಜುಕೇಷನ್ ಟ್ರಸ್ಟ್ಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಇವತ್ತು 14ನೇ ವರ್ಷದ 14ನೇ ವರ್ಷದ ಶಾಲಾ ವಾರ್ಷಿಕೋತ್ಸವನ್ನ ಬಹಳ ಸಂಭ್ರಮದಿಂದ ಮಾಡಬೇಕು ಅಂತೇಳಿ ಬಹಳಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಇವಾಗ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಆದರೆ ಆಕಸ್ಮಿಕವಾಗಿ ಸ್ವಲ್ಪ ಮಟ್ಟಿನ ಮಳೆ ಬಂದು ನೀವೆಲ್ಲ ಸಮಾಧಾನವಾಗಿ ಕುಳಿತುಕೊಳ್ಳಿಕ್ಕೆ, ಮಕ್ಕಳು ಪ್ರದರ್ಶನ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಆದರೂ ಏನು ತೊಂದರೆ ಆಗೋದಿಲ್ಲ, ಎಲ್ಲರೂ ಆರಾಮಾಗೆ ಸಂತೋಷವಾಗಿ ಕುಳಿತುಕೊಳ್ಳಿ. ನಿಮ್ಮ ಮಕ್ಕಳು ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ, ಏನು ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ ಮಳೆಗೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಬಹಳಷ್ಟು ತಾಯಂದಿರು ಬಂದಿದ್ದೀರಿ. ನಿಮ್ಮ ಮಕ್ಕಳನ್ನ ಅವರ ಭವಿಷ್ಯವನ್ನ ರೂಪಿಸ್ಲಿಕ್ಕೋಸ್ಕರ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಹಳ ತ್ಯಾಗ ಮಾಡಿ, ನಿಮಗೆ ಒಂದೊತ್ತಿಗೆ ಇಲ್ದಿದ್ರು ಕೂಡ ಮಕ್ಕಳು 4 ಹೊತ್ತು ಊಟ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀರಿ. ನಿಮಗೆ ಹಬ್ಬದಲ್ಲಿ ಒಂದು ಒಳ್ಳೆ ಬಟ್ಟೆ ತರ್ಕೊಂಡ್ಲಿಕ್ಕೆ ಆಗ್ಲಿಲ್ದ್ರು ಕೂಡ ಮಕ್ಕಳಿಗೆ ಎಲ್ಲ ಹಬ್ಬಗಳಲ್ಲಿ ಹೊಸ ಹೊಸ ವಸ್ತುಗಳನ್ನ ಕೊಡಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಶ್ರಮ ಪಡ್ತೀರಿ. ಭವಿಷ್ಯದಲ್ಲಿ ಇವರು ನಮಗೆ ಆಸರೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವರವರ ಬದುಕನ್ನ ಚೆನ್ನಾಗಿ ಕಟ್ಟಿಕೊಳ್ಳಿ, ಅವ್ರ ಕಾಲ ಮೇಲೆ ನಿಂತು ಒಂದು ಗೌರವಯುತವಾದಂಥ ಜೀವನವನ್ನು ರೂಪಿಸ್ಕೊಳ್ಳಿ, ಹೆತ್ತವರಿಗೆ ಒತ್ತವರಿಗೆ ಸಮಾಜಕ್ಕೆ ಒಳ್ಳೆ ಹೆಸರನ್ನ ತರುವಂಥ ಮಕ್ಕಳಾಗಲಿ ಅಂತೇಳಿ ನೀವೆಲ್ಲ ತ್ಯಾಗ ಮಾಡ್ತೀರಿ. ಯಾವುದೇ ಒಂದು ಮಗು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಶಿಕ್ಷಣ ಬಹಳ ಪ್ರಮುಖವಾದಂಥ ಒಂದು ಅಸ್ತ್ರ ಆಗುತ್ತೆ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತದೆ ದರ್ಶನಶಾಸ್ತ್ರ. ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ.
ಜ್ಞಾನದ ಮುಂದೆ ಸಂಪತ್ತಾಗಲಿ ಹಣ ಆಗಲಿ ಸಮನಾದ್ದು ಅಲ್ಲ. ನಾವೆಲ್ಲ ಸಂಪತ್ತಿಗೆ ಗೌರವನ ಕೊಡ್ತೇವೆ, ಆದರೆ ಜ್ಞಾನಕ್ಕೆ ಅದಕ್ಕಿಂತಲೂ ಮಿಗಿಲಾದ ಒಂದು ಗೌರವನ ಕೊಡ್ತೇವೆ. ಹಾಗಾಗಿ ಮಕ್ಕಳು ಜ್ಞಾನವಂತರಾಗಬೇಕು. ಅಕ್ಷರ ಜ್ಞಾನ, ಅಕ್ಷರ ಅಂದ್ರೆ ನಾಶವಾಗದಂತಹ ಒಂದು ಜ್ಞಾನ, ಅದು ಒಂದು ಜ್ಞಾನ ಸಂಪತ್ತು. ನಮ್ಮ ಹತ್ರ ಹಣ ಇದ್ರೆ ಖರ್ಚಾಗ್ಬಿಡುತ್ತೆ, ಮನೆಯಲ್ಲಿ ಸಂಪತ್ತಿದ್ರೂ ಕೂಡ ಖರ್ಚಾಗುತ್ತೆ, ಕೆಲವು ವಸ್ತುಗಳು ನಶಿಸಿ ಹೋಗ್ತವೆ. ಆದರೆ ಜ್ಞಾನ ಯಾವತ್ತಿಗೂ ಕೂಡ ನಶಿಸಲಾಗದ, ಕದಿಯಲಾಗದ, ಕ್ಷಯವಾಗದ ಒಂದು ಸಂಪತ್ತು. ಆ ಅಕ್ಷರ ಜ್ಞಾನ ಬೇಕು ಅಂತೇಳಿ ನಾವು ಶಾಲಾ ಕಾಲೇಜುಗಳನ್ನ ತೆರೆದು ಎಲ್ಲರೂ ಕೂಡ ವಿದ್ಯಾಭ್ಯಾಸಕ್ಕೆ ಬಹಳ ಬಲವಂತವಾಗಿ ಕಳಿಸಿ ವಿದ್ಯೆಯನ್ನು ಕೊಡಿಸ್ತೇವೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಕೇವಲ ಅಕ್ಷರ ಜ್ಞಾನ ಯಾವುದೇ ವ್ಯಕ್ತಿಯ ಯಶಸ್ಸಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಆಗುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ. ಕೇವಲ ಪದವಿಯನ್ನ ಅಥವಾ ಅಂಕಪಟ್ಟಿಯನ್ನು ಇಟ್ಕೊಂಡ್ರೆ ಅದು ಅಕ್ಷರ ಜ್ಞಾನ ಆಗೋದಿಲ್ಲ. ಯಾವುದನ್ನ ಕದಿಯಲಾಗದ್ದೋ, ಯಾವುದು ಅಳಿಸಿ ಹೋಗಲಿಕ್ಕೆ ಸಾಧ್ಯವಿಲ್ವೋ ಅಂತಹ ಜ್ಞಾನ ಯಾವುದು? ನಿಮ್ಮ ಪದವಿ, ನಿಮ್ಮ ಅಂಕಪಟ್ಟಿ ಕೇವಲ ಕ್ಷಣಿಕ ಆಗುತ್ತೆ ಇವತ್ತು. ಯಾಕೆಂದ್ರೆ ಪ್ರೆಸೆಂಟ್ ವರ್ಲ್ಡ್ ಈಸ್ ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಜಗತ್ತು ಅತ್ಯಂತ ಸ್ಪರ್ಧಾತ್ಮಕವಾಗಿದೆ. ನಾವು ಎಷ್ಟೇ ಎಜುಕೇಶನ್ ಕೊಟ್ಟರೂ ಕೂಡ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಇರುತ್ತೆ. ಇವತ್ತು ರೈತನಿಗೆ ಒಂದು ಬೆಳೆ ಬೆಳಿಲಿಕ್ಕೆ ಎಷ್ಟು ಕಾಂಪಿಟೇಷನ್ ಇದೆಯೋ, ಮಾರುಕಟ್ಟೆಯಲ್ಲಿ ತಂದು ಅದನ್ನು ಮಾರಾಟ ಮಾಡಿ ಒಂದು ಮೌಲ್ಯವನ್ನು ಗಳಿಸ್ಲಿಕ್ಕೆ ಕಾಂಪಿಟೇಷನ್ ಇದೆಯೋ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಬಹಳ ಸ್ಪರ್ಧೆ ಇದೆ, ಥಿಕ್ಕೆಸ್ಟ್ ಕಾಂಪಿಟೇಷನ್. ಆದರೆ ನಮಗೆ ನೋಡಿದ್ರೆ ಅನ್ಸುತ್ತೆ, ಇಲ್ಲೆಲ್ಲ ಬಂದಿರುವಂಥ ಮಕ್ಕಳ ತಂದೆ ತಾಯಿಗಳು ಬಹಳ ಶ್ರಮಪಟ್ಟು ದುಡಿಯುವ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ. ತಮಗೆ ಇರುವಂಥ ಕಷ್ಟಪುಟ್ಟ ಸಣ್ಣ ಪುಟ್ಟ ಕೆಲಸಗಳಿಂದಲೇ ದುಡಿದು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪೋಷಕರು ಏನನ್ನ ಕಲಿಸಬೇಕು? ಮಕ್ಕಳಿಗೆ ನಾವು ಶಾಲೆಗೆ ಸೇರಿಸಿರ್ತೀವಿ, ಬೇಕಾದ ಫೀಸ್ ಕಟ್ಟಿರ್ತೀವಿ, ಯೂನಿಫಾರ್ಮ್ ಕೊಡಿಸಿರ್ತೀವಿ, ಟೆಕ್ಸ್ಟ್ ಬುಕ್ ಕೊಡಿಸಿರ್ತೀವಿ, ಅದು ಅಷ್ಟು ಪ್ರಧಾನವಾಗೋದಿಲ್ಲ. ಹಾಗಾಗಿ ಎಲ್ಲ ಟೀಚರ್ಸ್ ನೋಡ್ಕೊಳ್ಳಿ, ಶಾಲೆಯವರು ನೋಡ್ಕೊಳ್ಳಿ, ಅವ್ರದ್ದೇ ಎಲ್ಲ ಜವಾಬ್ದಾರಿ, ನಮ್ದೇನಿಲ್ಲ ಅಂತ ಭಾವನೆ ಇವತ್ತು ಇತ್ತೀಚೆಗೆ ಪೇರೆಂಟ್ಸ್ಗಳ ಹತ್ರ ಬರ್ತಾ ಇದೆ. ಅದು ತಪ್ಪು. ಯಾವುದೇ ಒಂದು ಮಗುವಿನ ಸರ್ವಾಂಗೀಣ ಪ್ರಗತಿಯಲ್ಲಿ, ವ್ಯಕ್ತಿತ್ವ ವಿಕಸನದಲ್ಲಿ ಮನೆ ಮೊದಲ ಪಾಠಶಾಲೆ ಆಗುತ್ತೆ. ಮನೆ ಮೊದಲ ಪಾಠಶಾಲೆ. ಮೊದಲ ಶಿಕ್ಷಕರು ಯಾರು? ಸ್ಕೂಲಲ್ಲಿರೋ ಇಂಗ್ಲಿಷು, ಕನ್ನಡ, ಮ್ಯಾಥ್ಸ್, ಸೈನ್ಸ್, ಎನ್ವಿರಾನ್ಮೆಂಟಲ್, ಕಂಪ್ಯೂಟರ್ ಅಲ್ಲ. ತಾಯಿಯೇ ಮೊದಲ ಗುರು ಅಲ್ವಾ? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಾಯಿ ದೇವರಿಗೆ ಸಮಾನ. ತಾಯಿಗಿಂತ ಮಿಗಿಲಾದ ದೇವರನ್ನ ಪ್ರಪಂಚದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ತಾಯಿಯ ಜವಾಬ್ದಾರಿ ಬಹಳ ಇದೆ. ತಾಯಿ ತನ್ನ ಮಗುವಿಗೆ ಏನನ್ನ ಕಲಿಸ್ತಾರೆ ಅದು ಕೊನೆ ತನಕ ಉಳಿಯುತ್ತೆ. ಶಾಲೆಯಲ್ಲಿ ಕಲಿಸಿದ್ದು ಮರೆತು ಹೋಗಬಹುದು, ಪರೀಕ್ಷೆ ಆದಮೇಲೆ, ಒಂದು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ ಮೇಲೆ ಎವ್ರಿಥಿಂಗ್ ಕ್ಯಾನ್ ಬಿ ವ್ಯಾನಿಶ್ಡ್ ಫ್ರಮ್ ದೇರ್ ಮೈಂಡ್. ಬಟ್ ತಾಯಿ ಕಲಿಸಿದ ಪಾಠ, ತಾಯಿ ಕಲಿಸಿದ ವಿದ್ಯೆ, ತಾಯಿ ಕೊಟ್ಟ ಜ್ಞಾನ, ತಾಯಿ ಕೊಟ್ಟ ನಡವಳಿಕೆ ಯಾವತ್ತೂ ಕೂಡ ಮಗುವಿನಿಂದ ಮರೆಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೇನೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ದೊಡ್ಡವರು ಹೇಳ್ತಾರೆ. ವೇದ ಕ್ಯಾನ್ ಬಿ ಡಿಫೀಟೆಡ್ ಬಟ್ ಪ್ರಾವರ್ ಕೆನಾಟ್ ಬಿ ಡಿಫೀಟೆಡ್. ವೇದ ಅನುಭವದಿಂದ ಬಂದಿದ್ದಲ್ಲ, ನಮ್ಮಂಥವರು ಸನ್ಯಾಸಿಗಳು ಬರೆದಿದ್ದು, ಋಷಿಮುನಿಗಳು ಬರೆದಿದ್ದು. ಆದರೆ ಗಾದೆ ಒಬ್ಬ ನಿಜವಾದ ಜೀವನ ನಡೆಸಿರುವಂಥ ಹಿರಿಯರು ಕಟ್ಟಿದಂಥದ್ದು. ಹಾಗಾಗಿ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಅದನ್ನು ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್. ಇವತ್ತು ಇತ್ತೀಚೆಗೆ ಒಂದೋ ಎರಡೋ ಮಕ್ಕಳಿರ್ತವೆ. ನೀವು ಯಾರನ್ನಾದ್ರೂ ಕೇಳಿ, ಸುಮ್ಮನೆ ಇಲ್ಲೇ ಕೇಳಬಹುದು ಪ್ರಶ್ನೆ, ಇಲ್ಲಿ 3ಕ್ಕೂ ಹೆಚ್ಚು ಮಕ್ಕಳಿರುವಂಥ ತಾಯಂದಿರು ಕೈ ಎತ್ತಿ, ಅಥವಾ ತಂದೆಯಂದಿರು ಕೈ ಎತ್ತಿ. ನಮಗೆ ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ ಅಂತ ಜ್ವರ ಕೈ ಎತ್ತಿ, ತೊಂದರೆ ಇಲ್ಲ.
ನೋಡಿ, ಒಂದು 4 ಕೈಗಳು ಮಾತ್ರ ಮೇಲೆ ಬರ್ತಾ ಇದ್ದಾವೆ. 2 ಮಕ್ಳಿರೋರು ಕೈ ಎತ್ತಿ. 2 ಮಕ್ಳಿರೋರು ಒಂದು 30% ಮಾತ್ರ ಕೈ ಎತ್ತಾ ಇದ್ದಾರೆ. ಒಂದೇ ಮಗು ಇದೆ ಏನಾರು ಕೈ ಎತ್ತಿ. ಒಂದೇ ಮಗು ನಮಗಿರೋದು ಅಂತ ಅಲ್ವಾ? ನೋಡಿ, ಒಂದು ಮಗುವಿಗೆ ಎಷ್ಟು ಕಷ್ಟಪಡ್ತೀವಿ, 2 ಮಗುವಿಗೆ ಎಷ್ಟು ಕಷ್ಟಪಡ್ತೀವಿ ಓದಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ. ಇವತ್ತು ನೀವೆಲ್ಲ ಏನು ಬಯಸ್ತೀರಿ? ಮಕ್ಕಳು ಮನೆಯ ಆಸ್ತಿ ಆಗಬೇಕು, ನಮ್ಮನ್ನು ಸಂಧ್ಯಾ ಕಾಲದಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಕಷ್ಟ ಸುಖಗಳಿಗೆ ಆಗಬೇಕು, ನಾವು ಹೇಳ್ದ ಹಾಗೆ ಕೇಳಬೇಕು. ನಾವು ಎಲ್ಲವನ್ನೂ ತ್ಯಾಗ ಮಾಡಿದ್ದೇವೆ. ಇತ್ತೀಚೆಗೆ ಪೇರೆಂಟ್ಸ್ ಮೈಂಡಲ್ಲಿ ಏನಿದೆ ಅಂದರೆ, ನಮಗೇನೂ ಕೊಡದಲೇ ಇದ್ರೂ ಪರವಾಗಿಲ್ಲಪ್ಪ, ಈ ಮಕ್ಕಳು ಸಮಾಜಕ್ಕೆ ಭಾರ ಆಗಬಾರ್ದು. 4 ಜನರ ಹತ್ರ ಯಾವ ಪುಣ್ಯಾತ್ಗಿತಿ ಎತ್ತರು ಈ ಮಗುನ ಅನ್ನೋ ಒಂದು ಪ್ರಶಂಸೆಯನ್ನ, ಹೊಗಳಿಕೆಯನ್ನ ಪಡ್ಕೋಬೇಕು. ಅಷ್ಟಾದ್ರೆ ಸಾಕು, ಅವ್ರೇನು ನಮ್ಮನ್ನ ದುಡಿದು ಸಾಕಬೇಕಾಗಿಲ್ಲ ಅನ್ನೋ ಒಂದು ಪ್ರಜ್ಞೆಗೆ ಇವತ್ತು ಪೇರೆಂಟ್ಸ್ ಬಂದು ನಿಂತಿದಾರಲ್ವಾ? ಹಿಂದೆಲ್ಲ 5 ಜನ, 6 ಜನ, 8 ಜನ, 10 ಜನ ಮಕ್ಕಳಿರ್ತಿದ್ರು. ಭಾರತೀಯ ಸಮಾಜದಲ್ಲಿ ಅತಿ ಹೆಚ್ಚು ಮಕ್ಕಳನ್ನ ಯಾಕೆ ಅವತ್ತು ಪಡ್ಕೊತಾ ಇದ್ರು ಅಂದ್ರೆ, ಆಸ್ತಿನೂ ಕೂಡ ಇತ್ತು. ಅದೇ ರೀತಿ ಸಂಧ್ಯಾ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಯಾರಾದ್ರೂ ಒಬ್ಬ ಮಗು ಸಾಕ್ತಾನೆ, ನಮ್ಮನ್ನ ನೋಡ್ಕೊಳ್ತಾನೆ ಅನ್ನೋ ಒಂದು ದೃಷ್ಟಿಯಿಂದ, ಅಥವಾ ಒಬ್ಬೊಬ್ರು ಒಂದೊಂದು ಕೆಲಸಕ್ಕೆ ಹೋದ್ರೆ ಮನೆಯ ಸಂಪತ್ತನ್ನು ಹೆಚ್ಚಿಸಬಹುದು ಅನ್ನೋ ದೃಷ್ಟಿಯಿಂದ ಮಾಡ್ತಿದ್ರು. ಮಕ್ಕಳು 5-6 ಜನ ಮಕ್ಕಳು ಇರ್ತಿದ್ರು. ಇವತ್ತು ಕಷ್ಟ ಇರೋದ್ರಿಂದ ಅವ್ರನ್ನ ಸ್ಕೂಲ್ಗೆ ಕಳಿಸ್ಬೇಕು, ಖರ್ಚು ವೆಚ್ಚಗಳು ಜಾಸ್ತಿ ಅಂತ 1-2 ಮಕ್ಕಳಿದಾವೆ. ಅದ್ರ ಎಷ್ಟಿದ್ರು ಇವತ್ತು ನೋಡ್ಕೊಂಡು ಹೇಳಲಿಕ್ಕೆ ಬರೋಲ್ಲ ಅಂಥ ಮಕ್ಕಳಿದಾವೆ. ಮೆದುಳಿನ ಶಕ್ತಿ ಕಡಿಮೆ ಆಗೋದ್ರ ಜೊತೆಗೆ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ, ಆಲೋಚನಾ ಶಕ್ತಿ ಕಡಿಮೆ ಆಗುತ್ತೆ. ಈ ಸೃಜನಶೀಲತೆ ಕಡಿಮೆ ಆಗೋದ್ರಿಂದ ಆ ಮಗುವಿನ ಮನಸ್ಸು ಮತ್ತು ಮೆದುಳು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮೊಬೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಯಾವುದಾದ್ರೂ ಒಂದು ಮ್ಯಾಥಮೆಟಿಕ್ಸ್ನಲ್ಲಿ ಮಲ್ಟಿಪ್ಲಿಕೇಶನ್ ಕೇಳಿದ್ರೆ ನಮ್ಮ ಬ್ರೈನಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾ ಇದ್ವಿ 1000 ಗಟ್ಟಲೆ ನಂಬರ್ನ. ಈಗ ಮೊಬೈಲ್ ತಗೊಳ್ತೀವಿ, ಇಲ್ಲ ಕ್ಯಾಲ್ಕುಲೇಟರ್ ತಗೊತೀವಿ, ಇಲ್ಲ ಬರೆದು ಅಭ್ಯಾಸ ಮಾಡಿ ಆಮೇಲೆ ಉತ್ತರ ಹೇಳ್ತೀವಿ. ಇದು ಮೆಮೊರಿ ಪವರ್ನ ಕಿತ್ಕೊಳ್ತಾ ಇದೆ ಈ ಮೊಬೈಲ್ ಹಾವಳಿ. ಇನ್ನೊಂದು ಮಾಡುತ್ತೆ, ಮೊಬೈಲ್ ಮಾನವೀಯ ಸಂಬಂಧಗಳನ್ನ ಅಳಿಸಿ ಆಗ್ತಾ ಇದೆ. ನಾವು ಬೇಕಾದ್ರೆ ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತೀವಿ, ಎದುರು ಬದುರು ಕೂತ್ಕೊಂಡು ಮಾತಾಡ್ಲಿಕ್ಕೆ ಇಷ್ಟಪಡೋಲ್ಲ ನಾವು. ಭಾವನಾತ್ಮಕ ಸಂಬಂಧ ಕಡಿಮೆ ಆಗಿಬಿಡುತ್ತೆ. ಹಾಗೆ ಮೊಬೈಲ್ನಲ್ಲಿ ಮಕ್ಕಳಿಗೆ ಕೈನಲ್ಲಿ ಬರೆಯುವ ಹ್ಯಾಂಡ್ ರೈಟಿಂಗ್ ಇದೆಯಲ್ಲ, ಅದು ಕುಗ್ಗಿ ಹೋಗುತ್ತೆ, ಬರೆಯುವ ಶಕ್ತಿ ಕುಗ್ಗಿ ಹೋಗುತ್ತೆ, ಪುಸ್ತಕಗಳನ್ನ ಓದೋ ಅಭ್ಯಾಸ ಕಡಿಮೆ ಆಗಿಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಮೊಬೈಲ್ ಹಾವಳಿಗೆ ಅವ್ರನ್ನ ಕೊಡಬೇಡಿ. ನೀವು ಕಷ್ಟಪಟ್ಟು ಕೊಡಿಸುವಂಥ ಶಿಕ್ಷಣ ನಮ್ಮ ಗುರುಜ್ಞಾನ ಕೇಂದ್ರ ಎಜುಕೇಷನ್ ಟ್ರಸ್ಟ್ನವರು ಏನು ಸಂಕಲ್ಪ ಮಾಡಿದ್ದಾರೆ, ನಮ್ಮ ಸುತ್ತಮುತ್ತಲ ಗ್ರಾಮದ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅನ್ನೋ ಉದ್ದೇಶ ಏನು ಇಟ್ಕೊಂಡಿದ್ದಾರೆ. ಅದು 14 ವರ್ಷಗಳಿಂದ ಸುದೀರ್ಘವಾಗಿ ನಮ್ಮ ಶಿವಕುಮಾರ್ ಅವರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಾನು ನೋಡಿದ್ದೀನಿ ಎಷ್ಟು ಕಷ್ಟಪಡ್ತಾರೆ ಅಂದರೆ, ಈ ಶಾಲೆಯನ್ನು ಉನ್ನತಿಗೆ ತೆಗೆದುಕೊಂಡು ಹೋಗಬೇಕು, ಹೆಚ್ಚು ಮಕ್ಕಳಿಗೆ ಕಡಿಮೆ ಹಣದಲ್ಲಿ, ಕಡಿಮೆ ಖರ್ಚಿನಲ್ಲಿ ಶಿಕ್ಷಣ ಕೊಡಬೇಕು ಅಂತೇಳಿ ಮನಸ್ಸು ಮಾಡ್ತಾ ಇರೋಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ಈ ಒಂದು ಗುರುಜ್ಞಾನ ಕೇಂದ್ರ ವಿದ್ಯಾಲಯ, ಈ ಒಂದು ಎಜುಕೇಷನ್ ಟ್ರಸ್ಟ್ನ ಉದ್ದೇಶ ಸಾಫಲ್ಯವಾಗಲಿ, ಹೆಚ್ಚು ಮಕ್ಕಳಿಗೆ ಇಲ್ಲಿ ಉನ್ನತವಾದಂಥ ಶಿಕ್ಷಣ ಸಿಗಲಿ, ಇಲ್ಲಿ ಓದಿದಂಥ ಕಲಿತಂಥ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗಿ ತಂದೆ ತಾಯಿಗಳಿಗೆ, ಸಮಾಜಕ್ಕೆ, ಶಿಕ್ಷಕರಿಗೆ ಮತ್ತು ವಿದ್ಯಾಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನ ಕೊಡುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳ್ತಾ, ನಿಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನಮ್ಮ ಮಾತುಗಳಿಗೆ ವಿರಾಮವನ್ನು ಹೇಳ್ತೀವಿ. ಜೈ ಶ್ರೀ ಗುರುದೇವ್. ಹಂಚಿಕೊಂಡಂತ ಪರಮ ಪೂಜ್ಯರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯ ಪರವಾಗಿ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ.